ಹೇ ಫ್ಯಾಮಿಲಿ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾಚಿಫೈ ವ್ಲಾಗ್ಸ್. ಇವತ್ತಿನ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವ್ಲಾಗ್. ಹೀಟ್ ವೆದರ್ಗೆ ಒಳ್ಳೆದಂತ ಫ್ರೆಶ್ ಆಗಿ ವಾಟರ್ ಮೆಲನ್ ಜ್ಯೂಸ್ ಬೆಳಿಗ್ಗೆ ಎದ್ದ ಕೂಡಲೇ ಮಾಡಿದೆ. ಜ್ಯೂಸ್ ಕುಡಿದಾಗುವಷ್ಟರಲ್ಲಿ ಸ್ವಲ್ಪ ಹೊತ್ತಲ್ಲಿ ಒಳ್ಳೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಒಳ್ಳೆ ವೆದರ್. ನನಗಂತೂ ಈ ರೈನಿ ವೆದರ್ ಅಂದರೆ ತುಂಬ ಇಷ್ಟ. ಹಾಗಂತ ಜಾಸ್ತಿ ಹೊತ್ತೇನು ಬರಲಿಲ್ಲ. ಒಂದು ಬೆಳಿಗ್ಗೆ 7:30ಗೆ ಸ್ಟಾರ್ಟ್ ಆದ ಮಳೆ ಒಂದು ಹಾಫ್ ಆನ್ ಅವರ್ ಅಷ್ಟೇ ಇತ್ತು. ಬಟ್ ಒಳ್ಳೆ ಮಳೆ ಬಂತು. ಈ ವೆದರ್ ನೋಡಿ ಮೈಂಡ್ ಟೋಟಲಿ ಕಾಮ್ ಆಯಿತು. ಸೊ ಐ ಥಾಟ್ ವೈ ನಾಟ್ ಕ್ಯಾಪ್ಚರ್ ದಿಸ್ ಬ್ಯೂಟಿಫುಲ್ ಮೂಮೆಂಟ್ ಫಾರ್ ಟುಡೇಸ್ ಬ್ಲಾಗ್. ಸೊ ಹಾಗೆ ಮಳೆಯ ವಿಡಿಯೋ ಕೂಡ ನಾನು ಕ್ಯಾಪ್ಚರ್ ಮಾಡಿ ಆಯಿತು. ಸೊ ನಾರ್ಮಲಿಯಾಗಿ ನಾನು ಮಳೆ ಬಂದರೆ ನೆನೀತೇನೆ ಮೊದಲ ಮಳೆಗೆ. ಬಟ್ ಇದು ಮಾರ್ನಿಂಗ್ ಆದ ಕಾರಣ ಸ್ವಲ್ಪ ಚಳಿ ಥರ ಆಯಿತು. ಸೊ ಅದಕ್ಕೋಸ್ಕರ ನಾನು ನೆನಲಿಕ್ಕೆ ಹೋಗಲಿಲ್ಲ. ಮತ್ತು ಮಳೆಯ ವ್ಯೂವನ್ನೆಲ್ಲ ಎಂಜಾಯ್ ಮಾಡಿದ ನಂತರ ನಾನು ಸೀದಾ ಕಿಚನ್ಗೆ ಹೋದೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕಂತ. ಸೊ ಆಲ್ರೆಡಿ ಡಿಸೈಡ್ ಮಾಡಿದ್ದೆ ನಾನು ನೈಟಿಗೆ ಮರ್ವಾಯಿ ಪುಂಡಿ ಮಾಡುತ್ತೇನಂತ. ಸೊ ಬೆಳಿಗ್ಗೆ ಎದ್ದು ಪುಂಡಿಗೆಲ್ಲ ರೆಡಿ ಮಾಡಿಟ್ಟು ಪುಂಡಿ ಎಲ್ಲ ಬೇಯಿಸಿದೆ ಮತ್ತು ಮಸಾಲ ಕೂಡ ಪ್ರಿಪೇರ್ ಮಾಡಿದೆ. ಅದಕ್ಕೊಂದು ಎಕ್ಸ್ಟ್ರಾ ಇವತ್ತು ಆ್ಯಡ್ ಮಾಡಿದೆ ಅಂತ ಹೇಳಿದರೆ ಮೆಂತ್ಯ ಸೊಪ್ಪು. ಯಾಕಂತ ಹೇಳಿದ್ರೆ ನಾರ್ಮಲಿ ಯೂಶ್ವಲಿಯಾಗಿ ಅದಕ್ಕೆ ಹಾಕೋದಿಲ್ಲ ಮೆಂತ್ಯ ಸೊಪ್ಪು, ಖಾಲಿ ಮಸಾಲ ಅದಕ್ಕೆ ಮರ್ವಾಯಿ ಹಾಕೋದು ಮತ್ತು ಅದಕ್ಕೆ ಪುಂಡಿ ಬೇಯಿಸಿದ ಪುಂಡಿಯನ್ನು ಹಾಕಿ ಮಿಕ್ಸ್ ಮಾಡೋದು. ನಾನಿವತ್ತು ಯಾಕೆ ಮೆಂತ್ಯ ಸೊಪ್ಪು ಹಾಕಿದೆ ಅಂತ ಹೇಳಿದರೆ ಮಕ್ಕಳಿಗೆ ನಾರ್ಮಲಿಯಾಗಿ ಮೆಂತ್ಯ ಸೊಪ್ಪು ತಿನ್ನೋದಿಲ್ಲ. ಸೊ ಇದರ ಥ್ರೂ ಆದರೂ ಅವರ ಹೊಟ್ಟೆಗೆ ಹೋಗಲಿ ಅನ್ನುವ ಕಾರಣದಿಂದ ಮೆಂತ್ಯ ಸೊಪ್ಪು ಹಾಕಿದೆ ಇದಕ್ಕೆ. ಸೊ ಹಾಗೆ ನನ್ನದು ಮರ್ವಾಯಿ ಪುಂಡಿ ರೆಡಿ ಆಯಿತು. ಅದು ಆ್ಯಕ್ಚುಲಿ ನೈಟಿಗೆ ಮಾಡಿ ಬೆಳಿಗ್ಗೆ ತಿಂದರೆ ಒಳ್ಳೆ ದಪ್ಪಾಗಿ ಗ್ರೇವಿ ಇನ್ನೂ ಸಹ ಒಳ್ಳೆ ಟೇಸ್ಟ್ ಆಗ್ತದೆ. ಪುಂಡಿ ಎಲ್ಲ ಒಳ್ಳೆ ಮಸಾಲೆಯನ್ನು ಅಂದರೆ ಎಳ್ದಿರ್ತದೆ. ನಾನು ಬೆಳಿಗ್ಗೆನೇ ಮಾಡಿದ್ದು, ಆಗಲೇ ನಾನು ಸರ್ವ್ ಕೂಡ ಮಾಡಿದೆ. ಸೊ ಒಳ್ಳೆ ಟೇಸ್ಟ್ ಕೂಡ ಆಗಿತ್ತು. ಯಾಕಂತ ಹೇಳಿದರೆ ಮೆಂತ್ಯ ಸೊಪ್ಪು ಹಾಕಿದಂಥ ಮಕ್ಕಳು ತಿನ್ನದೇ ಇರಲಿಲ್ಲ. ಅದು ಅವರಿಗೆ ಗೊತ್ತಾಗಲಿಲ್ಲ ಅಷ್ಟು ಸ್ವಲ್ಪ ವಿಧದಲ್ಲ. ಸೊ ಹಾಗಾಗಿ ಒಳ್ಳೆ ಎಂಜಾಯ್ ಮಾಡಿ ತಿಂದರು. ಸೊ ಮಧ್ಯಾಹ್ನ ಲಂಚಿಗೆ ನಾನು ಪ್ರಿಪೇರ್ ಮಾಡಿದ್ದು ಚಿಕನ್ ದಮ್ ಬಿರಿಯಾನಿ, ನನ್ನ ಫೇವ್ರೆಟ್. ವೀಕಲ್ಲಿ ಒಂದು ಸಲ ಆದರೂ ನಾನು ಬಿರಿಯಾನಿ ಮಾಡ್ತೇನೆ. ಸೊ ಆಫ್ಟರ್ ಲಂಚ್ ಮಕ್ಕಳಿಗೆಲ್ಲ ರಜೆ ಅಲ್ಲ. ಸೊ ಮಕ್ಕಳನ್ನು ಕರ್ಕೊಂಡು ಸೀದಾ ಸ್ವಿಮ್ಮಿಂಗ್ ಹೋಗುವ ಅಂತ ಎನಿಸಿದೆ. ಸೊ ಹಾಗಾಗಿ ನಾವು ಸೀದಾ ಸ್ವಿಮ್ಮಿಂಗ್ ಪೂಲ್ಗೆ ಬಂದ್ವಿ. ಇಲ್ಲಿ ಉಡುಪಿಯಲ್ಲಿ ಅಜ್ಜರ್ಕಾಡ್ ಸ್ವಿಮ್ಮಿಂಗ್ ಪೂಲ್ ಒಂದುಂಟು. ಸೊ ಈಗ ವೆಕೇಷನ್ ಎಲ್ಲ ಮಕ್ಕಳದ್ದು. ಸೊ ಹಾಗಾಗಿ ಫುಲ್ ಎನಿ ಟೈಮ್ ರಶ್ ಇರ್ತದೆ. ಮಾರ್ನಿಂಗ್ ಬನ್ನಿ ಅಥವಾ ಸಾಯಂಕಾಲ ಬನ್ನಿ, ಫುಲ್ ಎನಿ ಟೈಮ್ ರಶ್ ಇರ್ತದೆ. ಸೊ ಇದು ನನ್ನ ಸಣ್ಣ ಮಗು, ಅವಳಿಗೆ ಸ್ವಿಮ್ಮಿಂಗ್ ಬರ್ತದೆ ಬಟ್ ಸ್ವಲ್ಪ ಹೆದರ್ತಾಳೆ, ಅಂದರೆ ಸ್ವಲ್ಪ ಮಿಡ್ಲಿಗೆ ಹೋಗಲಿಕ್ಕೆ. ನನ್ನ ದೊಡ್ಡ ಮಗಳು ಒಳ್ಳೆ ಸ್ವಿಮ್ ಮಾಡ್ತಾಳೆ. ಸೊ ನಾನು ಅವಳಿಗೆ ಸಣ್ಣವಳಿಗೆ ಅಷ್ಟು ಫೋರ್ಸ್ ಮಾಡೋದಿಲ್ಲ ಅಂತ ಹೇಳಿದರೆ ಮಿಡ್ಲಿಗೆ ಹೋಗು ಮಾಡಂತ. ಅವಳಿಗೆ ಯಾವಾಗ ಕಾನ್ಫಿಡೆನ್ಸ್ ಬರ್ತದೆ ನಾ ಮಿಡ್ಲಿಗೆ ಹೋಗಿ ಮಾಡ್ತೇನಂತ, ಸೊ ಆ ಟೈಮ್ಗೆ ಅವಳು ಮಾಡಲಿ ಅಂತ ಈಗ ಸೈಡಲ್ಲೇ ಇರ್ತಾಳೆ ಟಾರ್ಟಾಯ್ಸ್ ಥರ. ಸೊ ಎಂಜಾಯ್ ಮಾಡ್ತಾಳೆ. ಸೊ ಸ್ವಿಮ್ಮಿಂಗ್ ಮಾಡಿ ಎಲ್ಲರಿಗೆ ಸಹ ಜೋರು ಹಸಿವಾಗಿತ್ತು. ಸೊ ಅಲ್ಲಿ ಒಂದು ಬಬ್ಬಾಸ್ ಅಂತ ಉಂಟು, ಮ್ಯಾಂಗ್ಳೂರಿದ್ದು ಪಬ್ಬಾಸ್ ಅಲ್ಲ, ಇದು ಉಡುಪಿದ್ದು ಬಬ್ಬಾಸ್ ಅಂತ. ಸೊ ನೀವು ಅದದು ನಾವಿಲ್ಲಿ ಬಂದು 2 ಪಿಜ್ಜಾ ಆರ್ಡರ್ ಮಾಡಿದ್ವಿ. ಒಂದು ಚೀಸ್ ಪಿಜ್ಜಾ ಮತ್ತು ಇನ್ನೊಂದು ಮಾರ್ಗರೆಟ್ ಪಿಜ್ಜಾ. ನಾರ್ಮಲಿಯಾಗಿ ಯಾವತ್ತು ಒಳ್ಳೆದಿರ್ತದೆ, ಬಟ್ ಇವತ್ತಿನ ದಿನ ಮಾರ್ಗರೆಟ್ ಪಿಜ್ಜಾ ಸ್ವಲ್ಪ ಜಾಸ್ತಿ ಒಂಥರ ಸೋರ್ ಆಗಿತ್ತು, ಒಂಥರ ವಿನಿಗರ್ ಸ್ವಲ್ಪ ಜಾಸ್ತಿ ಆದಾಗಿತ್ತು ಟಾಪಿಂಗ್ಸಿಗೆ ಹಾಕಿದ್ದು. ಸೊ ಚೀಸ್ ಪಿಜ್ಜಾ ಓಕೆ, ಬಟ್ ಮಾರ್ಗರೆಟ್ ಪಿಜ್ಜಾ ಸ್ವಲ್ಪ ಹುಳಿಯೇ ಇತ್ತು. ಬಟ್ ಪಿಜ್ಜಾ ಅಲ್ಲ, ಬಿಡಲಿಕ್ಕೆ ಮನಸ್ಸಾಗ್ತದಾ. ಸೊ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಅದಕ್ಕೆ ಒರೆಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿ ಸ್ವಲ್ಪ ಅದರ ಟೇಸ್ಟನ್ನು ಸ್ವಲ್ಪ ಸ್ಪೈಸಿ ಮಾಡಿ ಹೇಗೋ ನಾವು ತಿಂದು ಖಾಲಿ ಮಾಡಿದ್ವಿ. ಸೊ ನಾರ್ಮಲಿಯಾಗಿ ಅವರದ್ದು ಯಾವತ್ತೂ ಒಳ್ಳೆದಿರ್ತದೆ, ಬಟ್ ದಿಸ್ ಟೈಮ್ ಸ್ವಲ್ಪ ಆಚೀಚೆ ಆಯಿತು. ಇಟ್ಸ್ ಓಕೆ, ಎಲ್ಲ ಟೈಮ್ ಒಂದೇ ರೀತಿ ಇರೋದಿಲ್ಲ, ಅವ್ರ ಹತ್ರ ಸಹ ಮಿಸ್ಟೇಕ್ ಆಗ್ತದೆ. ಆಫ್ಟರ್ ಆಲ್ ವಿ ಆರ್ ನಾಟ್ ಪರ್ಫೆಕ್ಟ್. ಸೊ ಆಫ್ಟರ್ ದ್ಯಾಟ್ ನಾವೊಂದು ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ವಿ. ಸೊ ಏನೋ ಒಂದು ಬೇರೆ ಒಂದು ಹೆಸರಿತ್ತು, ನನಗೆ ಅದರ ನೆನಪಿಲ್ಲ. ಸಮಥಿಂಗ್ ಏನೋ ಒಂದು ಸ್ಪೆಷಲ್ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ನಾವು ನಾರ್ಮಲಾಗಿ ದಿಲ್ಖುಷ್ ಹೇಗೆ ಆರ್ಡ್ರ್ ಮಾಡ್ತೇವೆ ಅಥವಾ ಟೈಟಾನಿಕ್ ಐಸ್ ಕ್ರೀಮ್ ಹೇಗೆ ಆರ್ಡರ್ ಮಾಡ್ತೇವೆ ಅದೇ ರೀತಿ 3 ಸ್ಕೂಪಿನ ಬದಲಿಗೆ 4 ಸ್ಕೂಪ್ ಇತ್ತು. ಮೇಲೆ ಸ್ವಲ್ಪ ಡ್ರೈ ನಟ್ಸಲ್ಲಿ ಟಾಪಿಂಗ್ಸ್ ಆ್ಯಂಡ್ ಟೂಟಿ ಫ್ರೂಟಿಯಲ್ಲೆಲ್ಲ ಸ್ವಲ್ಪ ಗಾರ್ನಿಷ್ ಮಾಡಿದರು. ಸೊ ಓವರಾಲ್ ತುಂಬ ಒಳ್ಳೆ ಟೇಸ್ಟಿಯೇ ಇತ್ತು. ಸೊ ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ಸೊ ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.